ರಾಜ್ಯದ ಶಕ್ತಿಪೀಠಗಳಲ್ಲಿ ಒಂದಾದ ದಾವಣಗೆರೆ ದುರ್ಗಮ್ಮದೇವಿ ಜಾತ್ರೆ ಇಂದಿನಿಂದ ಆರಂಭವಾಗಿದೆ. ಜಾತ್ರೆಯ ಅಂಗವಾಗಿ ನಗರದ ಎಲ್ಲ ನಿವಾಸಿಗಳ ಮನೆಯಲ್ಲಿ ಹೋಳಿಗೆ, ಕರಿಕಡುಬು ಸೇರಿದಂತೆ ಇನ್ನಿತರ ಸಿಹಿ ಪದಾರ್ಥಗಳನ್ನು ತಯಾರಿಸಲಾಗ್ತಾ ಇದೆ. ಕೆಲವರು ಮನೆಯಲ್ಲೇ, ಇನ್ನು ಕೆಲವರು ದೇವಸ್ಥಾನಕ್ಕೆ ತೆರಳಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿದ್ದಾರೆ. ಜಾತ್ರೆಯ ವಿಶೇಷವಾಗಿ ಸಂಬಂಧಿಕರು ಆತ್ಮೀಯರನ್ನ ಮನೆಗೆ ಆಹ್ವಾನಿಸಿ ಉಣಬಡಿಸುವಂತಹ ಸಂಪ್ರದಾಯ ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿರೋದ್ರಿಂದ ಜಾತ್ರೆಯ ಒಂದು ವಿಶೇಷ ಸಂಪ್ರದಾಯದಂತೆ ನೋಡಿ ಫೆಬ್ರವರಿ 24 ಮಂಗಳವಾರ ಮಧ್ಯರಾತ್ರಿ 12 ಗಂಟೆಗೆ ದೇವಸ್ಥಾನದ ಬಾಗಿಲು ಮುಚ್ಚಲಾಗುವುದು. ನಂತರ ಬುಧವಾರ ಬೆಳಗ್ಗೆ 10 ಗಂಟೆಗೆ ಚಾರಕ ವಾಪಸ್ ಬಂದ ನಂತರ ಮಹಾಮಂಗಳಾರತಿ ನೆರವೇರಿಸಿ ರೈತರಿಗೆ ಹಾಗೂ ಬಾಬುದಾರರಿಗೆ ಪ್ರಸಾದ ವಿನಿಯೋಗ ಮಾಡುವಂತಹ ಮೂಲಕ ಜಾತ್ರೆಯ ಒಂದು ಮುಖ್ಯ ಘಟ್ಟಕ್ಕೆ ತೆರೆ ಬೀಳಲಿದೆ. ಇನ್ನು ಈ ಒಂದು ದಿನ ಏನಿದೆ, ಬುಧವಾರ ದುರ್ಗಾಂಬಾದೇವಿ ಹಾಗೂ ಚೌಡೇಶ್ವರಿ ದೇವಿಯ ಬಾಡೂಟದ ಭಕ್ತರ ಮನೆಯಲ್ಲಿ ಜಾತ್ರೆಯ ಸಂಭ್ರಮ ಏನಿದೆ ಅದನ್ನು 2 ಪಟ್ಟು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಪ್ರತಿ ಮನೆಯಲ್ಲಿಯೂ ಕೂಡ ಕುರಿ ಹಾಗೂ ಕೋಳಿ ಮಾಂಸದ ಅಡುಗೆ ಸಿದ್ಧವಾಗಿರುತ್ತೆ. ಮಟನ್ ಫ್ರೈ, ಮಟನ್ ಸಾಂಬಾರು, ಬೋಟಿ ಫ್ರೈ, ಲಿವರ್ ಫ್ರೈ ಮತ್ತು ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಮೊಟ್ಟೆ ಸಾಂಬಾರು ಏನಿದೆ ಇದರ ಒಂದು ಘಮ ನಗರದೆಲ್ಲೆಡೆ ಹಬ್ಬಿರುತ್ತೆ. ಇನ್ನು ಮಾಂಸದ ಊಟದ ಜೊತೆಗೆ ರಾಗಿ ಮುದ್ದೆ, ರೊಟ್ಟಿ, ಚಪಾತಿ, ಜೋಳದ ಮುದ್ದೆ, ಪಲಾವ್, ಅನ್ನ, ಮೊಸರನ್ನ ಹಾಗೂ ಇನ್ನಿತರ ಖಾದ್ಯಗಳನ್ನು ರುಚಿ ಮತ್ತಷ್ಟು ಹೆಚ್ಚಿಸಿರೋದ್ರಿಂದ ಈ ಒಂದು ಜಾತ್ರೆಗೆ ಸಾಕಷ್ಟು ಕಳೆಯನ್ನು ತರುತ್ತೆ. ಇನ್ನು ಜಾತ್ರೆಯ ಅಂಗವಾಗಿ ಈಗಾಗಲೇ ಪ್ರತಿ ಮನೆಗಳ ಮುಂದೆಯೇ ಶಾಮಿಯಾನಗಳು ಕೂಡ ತಲೆ ಎತ್ತಿವೆ. ಶಾಮಿಯಾನ ಸಿಗದಿದ್ದವರು ತಾಡ್ಪಾಲ್ ಇಲ್ಲವೇ ಗೋಣಿ ಚೀಲಗಳಿಂದ ದೊಡ್ಡ ಪರದೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ದುರ್ಗಮ್ಮ ಜಾತ್ರೆಯ ಸಂಭ್ರಮ ಸಡಗರದಿಂದ ನಡೆದಿದೆ. ಭಕ್ತರು ಕೂಡ ಖುಷಿಯಿಂದ ಆಚರಣೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.